ನಾವಿವತ್ತು ಮೈಸೂರಲ್ಲಿ ಇಳಿದು ನೇರ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ನಾವಿವತ್ತು ಎಲ್ಲಿ ಹೋಗಿದ್ವಿ ಅಂತಂದರೆ ಮೈಸೂರಿಗೆ ಹೋಗಬೇಕು ಅನಿಸ್ತು. ಹಾಗಾಗಿ ರಜದಲ್ಲಿ ಎಲ್ಲಿಗೂ ಕರ್ಕೊಂಡು ಹೋಗಿಲ್ಲ ಮಕ್ಕಳಿಗೆ ಅಂತ ನಾವು ಮೈಸೂರಿಗೆ ಹೊರಟಿದ್ವಿ. ಮೈಸೂರಿಗೆ ಹೋಗ್ಬೇಕಂದ್ರೆ ನಾನು ನನ್ನ ಇಬ್ಬರು ಮಕ್ಕಳನ್ನು, ನಮ್ಮ ಯಜಮಾನ್ರು, ನಮ್ಮ ಅಕ್ಕನ ಮಗಳು ಎಲ್ಲರೂ ನಾವು ಮೈಸೂರಿಗೆ ಹೋಗಬೇಕು ಅಂತ ಮಾತಾಡ್ಕೊಂಡ್ವಿ. ಮೈಸೂರಿಗೆ ಹೋಗಿ ಬಸ್ ಸ್ಟಾಪಲ್ಲಿ ಇಳಿದ್ವಿ. ಬಸ್ ಸ್ಟಾಪಲ್ಲೇ ಸ್ಟಾರ್ಟಿಂಗಲ್ಲೇ ಈ ಥರ ಅಂಬಾರಿ ಇಟ್ಟಿದ್ದಾರೆ, ಮತ್ತು ಐ ಲವ್ ಮೈಸೂರು ಅಂತ ಹಾಕಿದ್ದಾರೆ. ಅಲ್ಲಿ ಸ್ವಲ್ಪ ಒಂದು ವಿಡಿಯೋ ಮಾಡ್ಕೊಂಡ್ಬಿಟ್ಟು ಹಾಗೆ ನೇರ ನಾವು ಎಲ್ಲಿ ಹೋಗಬೇಕಾಗಿತ್ತು, ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಾಗಿತ್ತು. ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತಂದರೆ ನಾವು ಅಲ್ಲಿ ಚೂರು ವೆಯ್ಟ್ ಮಾಡಿದ್ವಿ. ವೆಯ್ಟ್ ಮಾಡಿ ಅಲ್ಲೆಲ್ಲ ನೋಡ್ಕೊಂಡ್ಬಿಟ್ಟು ತುಂಬ ಖುಷಿನೇ ಆಗೋಯ್ತು. ಬಸ್ ಸ್ಟಾಪಲ್ಲಿ ಅಂದರೆ ಅದು ಬಸ್ ಸ್ಟಾಪ್ ಅಲ್ಲ, ಬಂದು ಇಳ್ದೇ ಬಿಟ್ವಿ ನಮ್ಮ ಮೈಸೂರಲ್ಲಿ ಬಂದು ಬಸ್ ಸ್ಟಾಪಲ್ಲಿ ಇಳ್ದು ನೋಡಿ ಇಲ್ಲೆಲ್ಲ ವಿಡಿಯೋ ಫೋಟೋ ಹಾಗಾಗಿ ಅಲ್ಲಿ ಒಂದು ವಿಡಿಯೋ ಮಾಡ್ಕೊಂಡ್ಬಿಟ್ಟು ನೇರ ನಾವು ಬಸ್ ಹತ್ಕೊಂಡು ಸೀದಾ ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ. ನೋಡಿ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ಮಕ್ಕಳನ್ನೆಲ್ಲ ಕರ್ಕೊಂಡು ನೇರ ನಾವು ಚಾಮುಂಡಿ ಬೆಟ್ಟಕ್ಕೆ ಬಸ್ ಹತ್ತಿದ್ವಿ. ಬಸ್ ಹತ್ತಿ ಚಾಮುಂಡಿ ಬೆಟ್ಟದಲ್ಲಿ ಇಳಿದ್ವಿ. ನೋಡಿ ಇಳಿದಿದ್ದಾದ್ಮೇಲೆ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಒಂದು ಸ್ವಲ್ಪ ವಿಡಿಯೋ ಮಾಡಿದೆ. ವಿಡಿಯೋ ಮಾಡಿದ ನಂತರ ಮತ್ತೆ ನಾವು ಸೀದಾ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ನಾವು ಇಲ್ಲಿ ಮಹಿಷಾಸುರ ಸ್ಟ್ಯಾಚ್ಯೂ ಹತ್ರ ಹೋಗಿ ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ನೇರ ಎಲ್ಲಿ ಹೋಗಬೇಕಿತ್ತು, ಚಾಮುಂಡಿ ತಾಯಿ ದೇವಸ್ಥಾನ ಟೆಂಪಲ್ಗೆ ಹೋಗಬೇಕಿತ್ತು. ನಾವು ಹೋಗ್ತಿರ್ಬೇಕಾದ್ರೆ ಒಂದು ಜರ್ಮನ್ ಗುಂಪು ಬಂತು. ಜರ್ಮನೀಸ್ ಅವರು ಬಂದಿದ್ರು. ಟ್ರಿಪಲ್ ಬಂದಾಗ ನಾವು ಅಲ್ಲಿ ನೋಡ್ತಾ ಇದ್ವಿ. ಅವ್ರು ನಮ್ಮನ್ನು ನೋಡಿಬಿಟ್ಟು ತುಂಬ ಖುಷಿಪಟ್ಟು ಮಾತಾಡೋಕ್ಕೆ ಒಂಚೂರು ಮೂಮೆಂಟ್ಸ್ ಕೊಟ್ಟರು. ಹಾಗಾಗಿ ನಾವು ಇನ್ನೇನು ಮಾತಾಡ್ಸೋಣ ಅಂತ ನಮ್ಮ ಮಗ ಇದ್ದ, ಅವನು ಮಾತಾಡಿದೆ, ನಾನು ಮಾತಾಡಿದೆ. ಕೇಳಿ ಜರ್ಮನೀಸ್ ಅಂತ ಹೇಳಿದರು. ಅವ್ರ ಜೊತೆ ಒಂದು ಫೋಟೋ ತಗೊಂಡೆ. ಫೋಟೋ ತೆಗಿಬೇಕಾದ್ರೆ ವಿಡಿಯೋದಲ್ಲಿತ್ತು, ಅದು ಹಾಗೆ ಕ್ಲಿಕ್ ಆಯಿತು. ಶೇಕ್ ಹ್ಯಾಂಡ್ ಕೊಟ್ಟರು. ಪಾಪ ತುಂಬ ಖುಷಿಪಟ್ಟರು. ಯಾಕಂದರೆ ನಮ್ಮವರು ಏನು ಮಾಡ್ತಾರೆ ಗೊತ್ತಾ, ಬೇರೆಯವ್ರಿಗೆ ಜಾಸ್ತಿ, ಬೇರೆ ದೇಶದವ್ರಿಗೆ ಜಾಸ್ತಿ ಆದ್ಯತೆ ಕೊಡ್ತಾರೆ. ಅಂದರೆ ಒಳ್ಳೆ ಕೊಡ್ತಾರೆ. ಮರ್ಯಾದೆ ಕೊಡೋದಂತಂದರೆ ಬೇರೆ ಎಲ್ಲೂ ಕೊಡಲ್ಲ. ನಮ್ಮ ಭಾರತ ದೇಶದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಕೊಡಲ್ಲ. ಹಾಯ್ ಬಾಯ್ ಅಂದ್ಕೊಂಡು ಹೋಗ್ತಿರ್ತಾರೆ. ಹಾಗಾಗಿ ಅವ್ರು ಎಷ್ಟು ಖುಷಿ ಪಡ್ತಿದ್ರು ಗೊತ್ತಾ. ಅಲ್ಲಿ ಒಂಚೂರು ವಿಡಿಯೋ ಮಾಡ್ಕೊಂಡ್ಬಿಟ್ಟು ಹಾಗೆ ನಾವು ತಾಯಿ ರಥೋತ್ಸವ ನಡೀತಿತ್ತು, ನೋಡಿದ್ವಿ. ನೋಡಿದಾದ್ಮೇಲೆ ಮುಂದೆ ಹೋದ್ವಿ. ಇವತ್ತೇನು ಇತ್ತು ಗೊತ್ತಾ, ತೆಪ್ಪೋತ್ಸವ ಇತ್ತು, ತೆಪ್ಪ ನಡೀತಾ ಇತ್ತು. ನಾವು ಅಲ್ಲಿ ಹೋದ್ವಿ. ಅಲ್ಲಿಂದು ಒಂದು ವಿಡಿಯೋ ಹಾಕ್ತೀನಿ. ಹಾಗಾಗಿ ನಾವು ತೆಪ್ಪೋತ್ಸವ ನೋಡಬೇಕು ಅಂತೇಳಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಚೆ ಫುಲ್ ರಶ್ ಅಂದರೆ ಫುಲ್ ರಶ್ ಇತ್ತು. ದೇವಸ್ಥಾನದಿಂದ ಹಾಗೆ ಹೋಗಬೇಕು ಅಂದ್ಕೊಂಡ್ವಿ. ಕಲ್ಯಾಣಿಗೆ ಹೋಗೋಕ್ಕಿಂತ ಮುಂಚೆ ತಾಯಿ ದರ್ಶನ ಇಲ್ಲೇ ಪಡ್ಕೊಂಡ್ವಿ. ಹಾಗೆ ಒಳಗಡೆ ಅಂತೂ ವಿಡಿಯೋ ಮಾಡೋ ಇದೇ ಇಲ್ಲ. ಫುಲ್ ರಶ್ ಅಂದರೆ ರಶ್ ಇತ್ತು. ಯಾಕಂದರೆ ತೆಪ್ಪೋತ್ಸವ ಲಾಸ್ಟ್ ಆಗಿತ್ತಲ್ವ. ಹಾಗಾಗಿ ಬೆಟ್ಟದಲ್ಲಿ ಕೆಲಸ ಮಾಡೋರು ಚಾಮುಂಡಿ ತಾಯಿ ತುಂಬ ರಶ್ ಇದೆ, ಅಲ್ಲಿ ಒಳಗಡೆ ನೋಡೋಕ್ಕಾಗಲ್ಲ ಅಂತಂದರು. ಹಾಗಾಗಿ ಅಲ್ಲಿ ಹೋಗಿ ನೋಡ್ಕೊಂಡು ಬಂದ್ಬಿಡಿ, ಇನ್ನೂ ಹತ್ತಿರದಿಂದ ನೋಡ್ಬೋದು, ತಾಯಿಗೆ ಒಳ್ಳೆ ದರ್ಶನ ಸಿಗುತ್ತೆ ಅಂತಂದರು. ಹಾಗಾಗಿ ನಾವೇನು ಮಾಡಿದ್ವಿ, ಆಚೆಯಿಂದ ನೋಡ್ಕೊಂಡ್ಬಿಟ್ಟು ಟೆಂಪಲ್ನ ಹಾಗೆ ನಾವು ತೆಪ್ಪ ನಡೀತಿರೋ ಜಾಗಕ್ಕೆ ಹೋದ್ವಿ. ತೆಪ್ಪ ನಡೀತಿರೋ ಜಾಗಕ್ಕೆ ಹೋದರೆ ಅಮೇಝಿಂಗ್. ನನಗಂತೂ ತುಂಬಾ ಖುಷಿ ಆಗೋಯ್ತು. ಏನಪ್ಪ ಅಂತಂದರೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ಕಾಯ್ತಾ